ಧಾರಾಕಾರ ಮಳೆಯಿಂದ ಬೆಂಗಳೂರಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ. ಇನ್ನೂ ಕೂಡ ಜನ ಪರಿತಪಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದ ತಿಂಡಿ ಮಾಡಿಲ್ಲ, ಮಧ್ಯಾಹ್ನ ಊಟ ಮಾಡಿಲ್ಲ, ಕೆಲವರಿಗೆ ನೀರು ಇಲ್ಲ. ಬೆಂಗಳೂರಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ. ಹಾಗಾದ್ರೆ ನಿಮ್ ಏರಿಯಾ ಹೇಗಿದೆ? ಅಧಿಕಾರಿಗಳು ಬೆಳಗ್ಗೆಯಿಂದ ವಿಸಿಟ್ ಮಾಡಿದಾರಾ? ನಿಮ್ ಸಮಸ್ಯೆ ಬಗ್ಗೆ ಅವ್ರು ಕೇಳಿದಾರಾ ಇಲ್ವಾ? ನೀರು, ಊಟ, ತಿಂಡಿ ಪೂರೈಕೆ ಆಗ್ತಾ ಇದೆಯಾ ಇಲ್ವಾ? ಜನಪ್ರತಿನಿಧಿಗಳು ಎಲ್ಲಿದ್ದಾರೆ? ನಿಮ್ ಕ್ಷೇತ್ರ ಹೇಗಿದೆ? ಬೆಂಗಳೂರಲ್ಲಿ ಪ್ರವಾಹದ ಪರಿಸ್ಥಿತಿ, ಜನರ ಸಂಕಷ್ಟಗಳನ್ನ ಕೇಳೋರೇ ಇಲ್ಲ. ಯಾಕಂದ್ರೆ ಬೆಳಗ್ಗೆಯಿಂದ ನಾವು ನಿರಂತರವಾಗಿ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಅವಾಗ ತುಂಬಾ ಜನ ಹೇಳಿದ್ದು ಯಾರು ಅಧಿಕಾರಿಗಳು ಬಂದಿಲ್ಲ ಅವ್ರಿರುವಂತ ಜಾಗಕ್ಕೆ, ಯಾವ ಸಚಿವರು ಬರಲಿಲ್ಲ, ಶಾಸಕರು ಬರಲಿಲ್ಲ, ನಮ್ ಗೋಳು ಕೇಳೋರೇ ಇಲ್ಲ ಅಂತ. ಬೆಂಗಳೂರಿನ ಈಗಿನ ಸ್ಥಿತಿಗೆ ಹಾಗಾದ್ರೆ ಕಾರಣ ಯಾರು? ನಿಮ್ಮ ಸಮಸ್ಯೆಗಳನ್ನ ಸರ್ಕಾರಕ್ಕೆ ಮುಟ್ಟಿಸುತ್ತೆ ನ್ಯೂಸ್ 18. ನೀವು ನ್ಯೂಸ್ 18ಗೆ ಕರೆ ಮಾಡಿ ಮಳೆಯಿಂದ ಆದಂತ ಸಮಸ್ಯೆಗಳ ಬಗ್ಗೆ ಹೇಳಿ, ನಿಮ್ಮ ಆಕ್ರೋಶ ವ್ಯಕ್ತಪಡಿಸಿ. ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ನಮ್ಮ ನಂಬರ್. ಈ ನಂಬರ್ಗೆ ನೀವು ಕರೆ ಮಾಡಿದ್ರೆ ನಿಮ್ಗೆ ಮಾತಾಡೋದಕ್ಕೆ ಅವಕಾಶವನ್ನು ನಾವು ಮಾಡಿಕೊಡ್ತೀವಿ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಹಾವೀರ್ ಜೈನ್ ಅಂತ, ಮಾಗಡಿ ರೋಡ್ ಇಂದ. ಮಹಾವೀರ್ ಜೈನ್ ಅವರೇ ನಮಸ್ಕಾರ. ನಿಮ್ ಏರಿಯಾದಲ್ಲಿ ಸಿಚುವೇಶನ್ ಹೆಂಗಿದೆ ಸರ್ ಈಗ? ಮೇಡಮ್ ಆಕ್ಚುಲಿ ನಿನ್ನೆ ಆಫ್ಟರ್ನೂನ್ ಇಂದ ಕಂಟಿನ್ಯೂ ಮಳೆ ಬರ್ತಾ ಇದೆ. ಯಾವ ಒಬ್ಬ ಆಫೀಸರ್ ಬಂದು ಇಲ್ಲಿ ಇದ್ ಮಾಡಿಲ್ಲ. ಕಂಪ್ಲೀಟ್ ಎಲ್ಲ ಒಂದು ಸರೌಂಡಿಂಗ್ ಒಂದು 60 ಹೌಸಸ್ ವಾಟರ್ ಫಿಲ್ ಆಗಿ ಹೋಗಿದೆ. ಯಾರ ಒಬ್ರು ಬಂದು ಇದ್ ಮಾಡಿಲ್ಲ. ಮಾರ್ನಿಂಗ್ ಕೂಡ ಇಲ್ಲಿ ರೋಡ್ ಬ್ಲಾಕ್ ಮಾಡಿ ಇದ್ ಮಾಡಿದ್ರು ಯಾವ ಒಬ್ಬ ಆಫೀಸರ್ ಬಂದು ಇಲ್ಲಿ ನಮ್ಗೆ ಏನೊಂದು ರೆಸ್ಪಾಂಡ್ ಮಾಡಿಲ್ಲ. ಕಾಲ್ ಮಾಡಕ್ ಟ್ರೈ ಮಾಡಿದ್ರಾ? ಮೇಡಮ್ ಯಾವ ಹೆಲ್ಪ್ ಲೈನ್ ಏನ್ ಮಾಡಿದ್ರು ಯಾರೊಬ್ರು ರೆಸ್ಪಾಂಡ್ ಮಾಡಿಲ್ಲ. ಫುಲ್ ಕಂಪ್ಲೀಟ್ ಡ್ರೈನೇಜ್ ಎಲ್ಲ ಬ್ಲಾಕ್ ಆಗಿ ಮನೆ ಒಳಗಡೆ ಎಲ್ಲ ನೀರ್ ಹೋಗಿದೆ ಮೇಡಮ್. ಇಲ್ಲಿ ಈಗಲೂ ಹಾಗೆ ಇದೆಯಾ ಸಿಚುವೇಶನ್? ಮೇಡಮ್ ಈಗ್ಲೂ ಎಲ್ಲರೂ ಈಗ ಎಲ್ಲ ಕ್ಲೀನ್ ಮಾಡಿದ್ದಾರೆ ಮೇಡಮ್. ಇಲ್ಲಿ ಕ್ಲೀನ್ ಮಾಡಿದ್ರು ನೀರೆಲ್ಲ ಅದೇ ತರ ಇದೆ ಪಾಪ. ಎಷ್ಟು ಜನಕ್ಕೆ ಇಡೀ ರಾತ್ರಿಯಿಂದ ನಿದ್ದೆ ಮಾಡ್ಲಿಕ್ಕೆ ಆಗಿಲ್ಲ. ಇಡೀ ರಾತ್ರಿ ಎಲ್ಲ ಕಾಯ್ಕೊಂಡಿರೋದಾಗಿದೆ. ಪ್ರತಿ ಸಲ ಮಳೆ ಬಂದಾಗ್ಲೂ ಇದೇ ಪರಿಸ್ಥಿತಿನ ಅಲ್ಲಿ? ಮೇಡಮ್ ಎವ್ರಿ ಟೈಮ್ ಇದೇ ತರ ಆಗ್ತಿದೆ. ಇವತ್ ಮಾರ್ನಿಂಗು ಎಲ್ಲರಿಗೂ ಪ್ರಾಬ್ಲಮ್ ಆಗಿ ಮೆಟ್ರೋ ಸ್ಟೇಷನ್ ಎದುರುಗಡೆ ರೋಡ್ ಬ್ಲಾಕ್ ಮಾಡಿರೋದು ಇದೆ. ನಿಮ್ಗೆ ನಾನು ವಿಡಿಯೋ ಕ್ಲಿಪ್ ಬೇಕಾದ್ರೆ ಕಳಿಸ್ಕೊಡ್ತೀನಿ. ಪ್ಲಸ್ ಪಿಕ್ಚರ್ ಕೂಡ ನನ್ನ ಫೋಟೋ ಪಿಕ್ಚರ್ ಇದೆ, ಅದನ್ನ ಕೂಡ ನಾನು ಕಳಿಸ್ಕೊಡ್ತೇನೆ, ನೀವು ನೋಡಿ ಮೇಡಮ್. ಫೈನ್. ಈಗ ನೀವ್ ಹೇಳಿದ ಪ್ರಕಾರ ಮಾಗಡಿ ರೋಡ್ ಹತ್ರ ಯಾರು ತಲೆನೇ ಹಾಕಿಲ್ಲ, ರೆಸ್ಪಾಂಡ್ ಮಾಡ್ತಿಲ್ಲ ಅಂತ. ಫೈನ್, ದಯವಿಟ್ಟು ಗಮನ ಹರಿಸಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮಾತಾಡಿದಕ್ಕೆ. ಇನ್ನು ಹೆಬ್ಬಾಳದಿಂದ ವಿಜಯಲಕ್ಷ್ಮಿ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ವಿಜಯಲಕ್ಷ್ಮಿ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ ಕಡೆ ತುಂಬಾ ಅಲ್ಲಿ ಅವಾಂತರ ಆಗಿದೆ ಅಂತ ನಾವು ನಿನ್ನೆಯಿಂದ ಇನ್ಫ್ಯಾಕ್ಟ್ ವರದಿ ಪ್ರಸಾರ ಮಾಡ್ತಾ ಇದ್ವಿ, ದೃಶ್ಯ ಸಮೇತ. ಇವಾಗ ಹೆಂಗಿದೆ ಮೇಡಮ್ ಕಂಡೀಷನ್ ಅಲ್ಲಿ? ಮೇಡಮ್ ಇಲ್ಲೇನು ಅಂತ ಏನು ಸಿಚುವೇಶನ್ ಏನಿಲ್ಲ, ಪರವಾಗಿಲ್ಲ. ರೋಡ್ ಎಲ್ಲ ಬ್ಲಾಕ್ ಆಗಿತ್ತು, ಆದ್ರೆ ಇದಾಗಿದೆ, ಹೋಗಿದೆ ಎಲ್ಲ, ನೀರೆಲ್ಲ ಹೋಗಿದೆ. ಇಲ್ಲೇನು ಕಟ್ಟಾಗಿ ಏನು ನಿಂತಿಲ್ಲ ನೀರೇನು, ಆದ್ರೆ ರೋಡ್ ಎಲ್ಲ ವೇಸ್ಟ್ ಆಗಿದೆ. ಒಂಥರ ರೋಡ್ ಓಡಾಡಕ್ಕೆ ಆಗ್ತಾ ಇಲ್ಲ, ಅಷ್ಟು ಗಲೀಜಾಗಿ ಇದೆ ರೋಡ್ ಮಾಡಿಸ್ಬೇಕು ಇಲ್ಲಿ. ಆದ್ರೆ ಏನ್ ಮಾಡೋದು, ಟಿವಿ ನೋಡ್ತಾ ಇದೀನಿ, ತುಂಬಾ ಬೇಜಾರಾಗ್ತಿದೆ ಮೇಡಮ್. ಅವ್ರಿಗೆ ಯಾರು ಮಿನಿಸ್ಟರ್ಗಳು ಕೇಳಲ್ಲ ಮೇಡಮ್. ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಅವ್ರ ಮನೆ ಹತ್ರನೇ ಹೋಗ್ಬೇಕು ಎಲ್ಲಾರು. ಅವ್ರಿಗೆ ಯಾರ್ಯಾರಿಗೆ ಏನೇನ್ ತೊಂದ್ರೆ ಆಗಿದೆಯೋ ಅವ್ರೆಲ್ಲರೂ ಹೋಗಿ ಅವ್ರ ಮನೆ ಹತ್ರನೇ, ಮಿನಿಸ್ಟರ್ಗಳು ಮನೆ ಮುಂದೆ ಹೋಗಿ ಕುತ್ಕೋಬೇಕು. ಅವ್ರು ಮಾಡೋ ತನಕ ಬಿಡಬಾರ್ದು. ಇವ್ರು ಯಾರು ಅವ್ರು ಮಾಡೋ ತನಕ ಬಿಡ್ಲೇಬಾರ್ದು. ಯಾಕಂದ್ರೆ ಇವ್ರು ಹೇಳ್ತಾರೆ ಹೋಗ್ತಾರೆ ಅಷ್ಟೇ. ಇನ್ನೇನ್ ಮಾಡ್ತಾರೆ ಅವರು? ಸುಮ್ಮನೆ ಅವ್ರನ್ನ ಬಂದು ಇಲ್ಲಿಂದ ಅಲ್ಲೇ ಇರ್ಬೇಕು. ಅಲ್ಲಿ ನೀರ್ ಇದೆಯಲ್ಲ ಆ ಜಾಗದಲ್ಲಿ ಅವ್ರನ್ನ ಇರಿಸ್ಕೊಂಡು ಅವ್ರ ಕೆಲ್ಸ ಆಗೋವರ್ಗು ಅಲ್ಲೇ ಇರಿಸ್ಕೊಂಡು ಅವ್ರ ಹತ್ರ ಮಾಡಿಸ್ಬೇಕು ಮೇಡಮ್. ಇಲ್ಲಿಂದ ಅವ್ರು ಮಾಡೋದೇ ಇಲ್ಲ ಮೇಡಮ್, ನಿಜವಾಗ್ಲೂ ಮಾಡಲ್ಲ ಅವರು. ಎಷ್ಟು ವರ್ಷದಿಂದ ನೋಡ್ತಾನೆ ಇದೀವಿ. ತುಂಬಾ ಅಲ್ಲಿ ನೋಡಿ ನಮ್ಗೆ ಎಷ್ಟು ಬೇಜಾರಾಗ್ತಿದೆ ಅಂದ್ರೆ, ಬೆಳಗ್ಗೆಯಿಂದ ರಾತ್ರಿ ಎಲ್ಲ ಜಾಗರಣೆ, ಬೆಳಗ್ಗೆಯಿಂದ ತಿಂಡಿ ಇಲ್ಲ, ಮೇಡಮ್. ನಾನು ಬೆಳಗ್ಗೆಯಿಂದ ಟಿವಿ ನೋಡ್ತಾ ಇದ್ದೀನಿ. ಅವ್ರು ನೋಡಿ ನಮ್ಗೆ ತುಂಬಾ ಬಾಣಂತಿರು, ಪಾಪ ಬಸ್ರಿದ್ರು, ಹೆಣ್ಮಕ್ಳು, ವಯಸ್ಸಾಗಿರೋ ಎಲ್ಲರೂ ನೋಡಿ ಬೇಜಾರಾಗ್ತಿದೆ. ಅವ್ರು ನಾವ್ ಕೊಟ್ಟಿದ್ ಭಿಕ್ಷೆ ಮೇಡಮ್. ಅವ್ರು ಮಿನಿಸ್ಟರ್ಗಳು ನಾವ್ ಕೊಟ್ಟಿದ್ ದುಡ್ಡಲ್ಲೇ ಅವ್ರು ಜೀವನ ಮಾಡ್ತಿರೋದು. ನಮಗೆ ತೊಂದ್ರೆ ಮಾಡ್ತಿದ್ದಾರೆ ಅವರು. ಅವ್ರು ಯಾಕೆ ಚೆನ್ನಾಗಿರ್ಬೇಕು ಮೇಡಮ್? ಅವ್ರನ್ನ ಕರ್ಕೊಂಡ್ಬಂದು ಅಲ್ಲೇ ನಿಲ್ಲಿಸ್ಬೇಕು. ಅವ್ರಿಗೂ ಊಟ ಏನು ಕೊಡ್ಬಾರ್ದು. ಅವ್ರೆಷ್ಟು ಕಷ್ಟ ಪಡ್ತಿದ್ರೆ ಇವ್ರಿಗೂ ಕಷ್ಟ ಕೊಡ್ಬೇಕು ಮೇಡಮ್. ಇಲ್ಲಾಂದ್ರೆ ಅವ್ರು ಹೇಳ್ತಾರೆ ಹೋಗ್ತಾರೆ, ಅವ್ರು ಆರಾಮಾಗಿದ್ದಾರೆ. ಅವ್ರ ಕಷ್ಟ ಅವ್ರಿಗೆ ಹೆಂಗ್ ಅರ್ಥ ಆಗುತ್ತೆ? ಅವ್ರನ್ನ ಅಲ್ಲೇ ನಿಲ್ಲಿಸ್ಕೋಬೇಕು, ಅವ್ರಿಗೂ ಊಟ ಕೊಡ್ಬಾರ್ದು. ಅದೇ ವಾಸನೆ ಜಾಗದಲ್ಲೇ ನಿಲ್ಲಿಸ್ಬೇಕು. ಅಲ್ಲೆಷ್ಟು ಕೊಚ್ಚೆ ವಾಸನೆ ಇದೆ ಅಂತ ಯಾರು ತಡೆಯಕ್ಕಾಗುತ್ತೆ ಮೇಡಮ್? ಯಾರೇ ಆಗ್ಲಿ. ಥ್ಯಾಂಕ್ ಯು ವಿಜಯಲಕ್ಷ್ಮಿ ಅವರೇ, ಕಾಲ್ ಮಾಡಿ ನಿಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಕ್ಕೆ. ಚಾಮರಾಜಪೇಟೆಯಿಂದ ಅನಿಲ್ ಅಂತ ಮತ್ತೊಬ್ರು ಕಾಲರ್ ಹಿಡಿದಾರೆ. ಅನಿಲ್ ಅವರೇ ನಮಸ್ಕಾರ.
ಮೇಡಮ್ ನಮಸ್ತೆ. ಈಗ ನಿಮ್ಮ ಏರಿಯಾದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಗಿದೆ ಅನಿಲ್? ಮೇಡಮ್ ನಮ್ದು ನಮ್ಮ ಮನೆ ಹತ್ರ ನೀರ್ ಬಂದಿತ್ತು, ಮನೆಗೆ ನುಗ್ಗಿಲ್ಲ. ಹಾ. ಇಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಮೇಡಮ್ ಇದು ಹೂಳೆತ್ತಿಲ್ಲ, ಅದ್ರದ್ದು ಇದ್ರದ್ದೆಲ್ಲ ಪೇಮೆಂಟ್ಸ್ ಇರುತ್ತಲ್ಲ, ಅದು ನಾವು ಫುಟ್ಪಾತ್. ಆಮೇಲೆ ಏನಾದ್ರೆ ಕಸ ಇಲ್ಲಾಂದ್ರೆ ಎಲ್ಲ ಹಾಕ್ಬಿಡ್ತಾರೆ ರೋಡಲ್ಲಿ. ಅದ್ ನೀರ್ ಬಂದಾಗ ಅದು ನೀರ್ ಹೋಗಕ್ಕೆ ಅಂತ ಜಾಗ ಇರುತ್ತಲ್ಲ, ಅಲ್ಲೋಗಿ ಸೇರ್ಕೊಬಿಟ್ಟು ಬಾಟ್ಲು ಪ್ಲಾಸ್ಟಿಕ್ ಕವರ್ ಎಲ್ಲ ಜನರು ಎಚ್ಚೆತ್ಕೊಳ್ಬೇಕು ಅಲ್ವಾ ಅನಿಲ್ ಕುಮಾರ್? ಯಾಕಂದ್ರೆ ಬರೀ ಸರ್ಕಾರ ಅಂತ ಹೇಳಕ್ಕಿಂತ ಎಲ್ಲಂದ್ರಲ್ಲಿ ಕಸ ಎಸೆಯೋದು, ವೇಸ್ಟ್ ಹಾಕೋದು, ಕೆಲವು ಸತಿ ಅದರಿಂದನೂ ಸಮಸ್ಯೆಗಳಾಗುತ್ತೆ. ಹೌದು, ಲಾಸ್ಟ್ ಟೈಮ್ ಚೆನ್ನೈಯಲ್ಲಿ ಇದಾದಾಗ ಮೇಜರ್ ಇದು ಚೋಕಿಂಗ್ ಇದೆ, ಚೋಕ್ ಆಗಿತ್ತು. ಅಲ್ಲಿ ಇದ್ರಲ್ಲ ಮೇಜರ್ ಪ್ರಾಬ್ಲಮ್ ಬಂದು ಪ್ಲಾಸ್ಟಿಕ್ ಇಂದಾನೇ ಆಗಿರೋದು. ಕಸ ನೈಟ್ ಅಲ್ಲಿ ಹಾಕ್ತಾರೆ ಮೇಡಮ್, ನಾವು ಎಷ್ಟಂತ ನೋಡಕ್ಕಾಗುತ್ತೆ? ಎಲ್ಲ ಮಲಗಿದಾಗ ಇಲ್ಲ ಬೆಳಗ್ಗೆ ಜಾವದಲ್ಲಿ ಎಲ್ಲಂದ್ರಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಗಾಡಿ ಬಂದ್ರು ಇದ್ ಮಾಡ್ತಾರೆ, ಅದನ್ನೇ ಮೇಜರ್ ಪ್ರಾಬ್ಲಮ್ ಆಗ್ತಾರೆ. ಅದು ಹೂಳೆತ್ಬೇಕು ಮೇಡಮ್, ಫುಟ್ಪಾತ್ ಎಲ್ಲ ಹೂಳೆತ್ತಿ. ಯಾರಾದ್ರೂ ಅಧಿಕಾರಿಗಳು ರೆಸ್ಪಾಂಡ್ ಮಾಡಿದ್ರ ಅಲ್ಲೇನಾದ್ರು ಬಂದು ನೋಡಿ? ಅಂದ್ರೆ BBMP ಯಾರು ಕೌನ್ಸಿಲರ್ ಯಾರು ಇಲ್ವಲ್ಲ ಮೇಡಮ್, ಅದರಿಂದಾಗಿ ಯಾರು ಇಲ್ಲ. ಇವಾಗ ಎಲೆಕ್ಷನ್ ಬೇರೆ ಮಾಡ್ಬೇಕಾಗಿತ್ತು. ಇವಾಗ ಕೌನ್ಸಿಲರ್ ಇದ್ರೆ ನಾವು ಕೌನ್ಸಿಲರ್ ಹತ್ರ ಕೇಳ್ಬೋದು, MLA ಅವ್ರು ಎಲ್ಲಿರ್ತಾರೆ ಯಾರು ಗೊತ್ತು ಮೇಡಮ್, ಅವ್ರದ್ದು ಆಫೀಸೇ ಗೊತ್ತಿಲ್ಲ ನಮ್ಗೆ. ಹೆಲ್ಪ್ ಲೈನ್ ಎಲ್ಲ ಮಾಡಿದಾರಲ್ಲ, ಅದಕ್ಕೆನ ಟ್ರೈ ಮಾಡಿದ್ರ? ಅದಕ್ಕೆ ನಮ್ಗೆ ಮೇಜರ್ ಪ್ರಾಬ್ಲಮ್ ಆಗಿರ್ಲಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಮೇಜರ್ ಪ್ರಾಬ್ಲಮ್ ಆಗಿದ್ದು, ಇವಾಗ ಅಂತದೇನು ಆಗಿಲ್ಲ. ಬಟ್ ಕಂಟಿನ್ಯೂಸ್ ಇನ್ನೊಂದು ಅರ್ಧ ಅವರ್ ಬಂದಿದ್ರೆ ಪ್ರಾಬ್ಲಮ್ ಆಗಿರೋದು, ಮನೆ ಒಳಗೆ ಬಂದಿಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು ಅನಿಲ್ ಕುಮಾರ್ ಅವರೇ ನಮ್ಮ ಜೊತೆ ಮಾತಾಡಿದಕ್ಕೆ. ವಿಜಯನಗರದಿಂದ ಪುನೀತ್ ಅಂತ ಮತ್ತೊಬ್ರು ಕಾಲರ್ ಹಿಡಿದಾರೆ. ಪುನೀತ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಏನ್ ಪ್ರಾಬ್ಲಮ್ ಆಗಿದೆ ಸರ್ ನಿಮ್ಮ ಏರಿಯಾದಲ್ಲಿ ಮಳೆ ಬಂದು? ಇಲ್ಲಿ ರೈಲ್ವೆ ಅಂಡರ್ ಪಾಸ್ ಇದೆಯಲ್ಲ, ಬಾಪುಜನಗರ ರೈಲ್ವೆ ಅಂಡರ್ ಪಾಸ್, ಅದರಿಂದ ಸ್ವಲ್ಪ ಮುಂದೆ ರೈಲ್ವೆ ರೋಡ್ ಹಂಪಿ ನಗರ 133 ವಾರ್ಡ್, ಅದರಲ್ಲಿ ಮಳೆ ಬಂದ್ರೆ ಎಲ್ಲ ಇವಾಗ ನೋಡಿ, ವಾಲೆ ಸುಮಾರು 6 ತಿಂಗಳಿಂದ 2-3 ಸಾರಿ ಮಳೆ ಬಂದಾಗಲೂ ಕಮಿಷನ್ ಕೊಟ್ಟಿದೀವಿ, ಇಂಜಿನಿಯರ್ಗಳಿಗೆ ಹೇಳಿದೀವಿ, ಎಲ್ಲಾರ್ಗು ಹೇಳಿದೀವಿ. ಯಾವುದೇ ಹೇಳಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ. ಇವತ್ತು ಇಂಜಿನಿಯರ್ ಬಂದು ಸುಮ್ನೆ ನೋಡ್ಕೊಂಡು ಹೋಗಿದ್ದಾರೆ. ಏನ್ ರೆಸ್ಪಾಂಡ್ ಮಾಡಿಲ್ಲ, ಏನ್ ಮಾಡ್ಕೊಡ್ತೀವಿ ಅಂತ ಹೇಳೋದ್ರೇನು ಅಷ್ಟೇ? ಏನಿಲ್ಲ, ಉಳ್ತದೆ ಎಲ್ಲ ರೋಡಲ್ಲಿ ಬರ್ತಾ ಇದೆ ನೀರು, ಕೆರೆ ಇದ್ದಂಗಿದೆ. ಇದೆಲ್ಲ ತುಂಬೋಗ್ಬಿಟ್ಟಿದೆ ಮೇಡಮ್, ಕಾರ್ಗಳೆಲ್ಲ ತುಂಬೋಗಿ ಈಗಲೂ ಕಾರ್ಗಳು ತೆಗ್ದಿಲ್ಲ, ಹಂಗೆ ಕೆರಿಕೊಂಬಿಟ್ಟವೆಲ್ಲ ತೇಲಾಡ್ತಾ ಇತ್ತು. ಈಗ್ಲೂ ಎಲ್ಲ ನೀರಿಲ್ಲ, ನೀರು ಮಳೆ ಬಂದು ಅರ್ಧ ಗಂಟೆ ಒಳಗಡೆ ನೀರ್ ಖಾಲಿ ಆಗುತ್ತೆ. ಅರ್ಧ ಗಂಟೆ ಒಳಗೆ ನೀರು ಒಂದ್ ಡ್ರಾಪ್ ಇರಲ್ಲ. ಅವು ಎಲ್ಲ ಅಂಗಡಿಗಳು ಅನಾಹುತ ಆಗಿದೆ, ಈಗಲೂ ಅಂಗಡಿಗಳು ತುಂಬಿದೆ ನೀರು. ಆಮೇಲೆ ಮನೆಗಳು ತುಂಬಿಟ್ಟಿದೆ, 7-8 ಮನೆಗಳು. ಇದನ್ನ ಸಿಕ್ಕಾಪಟ್ಟೆ ಅನಾಹುತ ಆಗ್ತಾ ಇದೆ. ಬಂದ್ರು ಅಲ್ಲಿ ಏನ್ ಮಾಡಕ್ ಆಗ್ತಾ ಇಲ್ಲ. ಅಲ್ಲಿ ಪಕ್ಕದ ಮನೆ ಗಿಡ ಇದೆಲ್ಲ ಬೆಳೆದಿದೆ, ಅದು ಕ್ಲೀನ್ ಮಾಡ್ತಿಲ್ಲ. ಅಲ್ಲಿ 8-10 ವರ್ಷ ಅಂತ ಮನೆ ಖಾಲಿ ಐತೆ. ಕಮಿಷನ್ರಿಗೆಲ್ಲ ರಿಪೋರ್ಟ್ ಮಾಡಿದ್ದೀವಿ, ಲೆಟರ್ ಕೊಟ್ಟಿದ್ದೀವಿ, ನಮ್ಮ ಹತ್ರ ಎಲ್ಲಾ ಕಾಪಿ ಇದೆ. ಆದ್ರೂ ಯಾರು ಬಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮೇಡಮ್. ಯಾವಾಗ ಲೆಟರ್ ಕೊಟ್ಟಿದ್ದು? ಅಂದಾಜ್ ಎಷ್ಟು ದಿನ ಅಥವಾ ಎಷ್ಟು ತಿಂಗಳಾಯ್ತು? 2 ತಿಂಗಳ 3 ತಿಂಗಳ ಒಂದ್ಸಾರಿ ಹಿಂದೆ ಮಳೆ ಬಂದಾಗ ಕೊಟ್ಟಿದ್ದೀವಿ. ಇವಾಗ 1 ತಿಂಗಳಿಂದ ಒಂದ್ಸರಿ ಹೋಗಿ ಕೊಟ್ಟಿದ್ದೀವಿ. 2 ಸಾರಿ ಲೆಟರ್ ಕೊಟ್ಟಿದ್ದೀವಿ. JC ಅವ್ರಿಗೆ ಕಳಿಸ್ತೀವಿ, JC ಅವ್ರು ಬರ್ತಾರೆ, JC ಅವರು ಇಂಜಿನಿಯರ್ಗೆ ಹೇಳ್ತಾರೆ, ಇಂಜಿನಿಯರ್ ಆದ್ರೆ 7-8 ವರ್ಷ ಆಗಿದೆ. ಇದರಲ್ಲಿ ರೋಡ್ಗಳಿಗೆ ಸಿಲ್ಟ್ ಐತಿ, ಮೋರಿಗಳು ಪಕ್ಕವೆ, ಮೋರಿಗಳು ಒಂದ್ ಡ್ರಾಪ್ ನೀರ್ ನೋಡಲ್ಲ, ಎಲ್ಲ ರೋಡಲ್ಲಿ ಬರುತ್ತೆ. ಕರೆಕ್ಟ್, ನೀವ್ ಹೇಳ್ದಂಗೆ ಒಂಥರ ಈ ಅಧಿಕಾರಿಗಳಿಗೆ ಸರ್ಕಾರಕ್ಕೂ ದಪ್ಪ ಚರ್ಮ, ಎಷ್ಟು ಬಿಸಿ ಮುಟ್ಸಿದ್ರು ಸಾಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಪುನೀತ್ ಅವರೇ ಮಾತಾಡಿದಕ್ಕೆ. ಲಕ್ಷ್ಮೀನಾರಾಯಣ್ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾವ ಏರಿಯಾ ಸರ್ ನಿಮ್ದು? ನಾವು ಯಲಹಂಕದಿಂದ ಇರೋದು. ಈಗ ಇಲ್ಲಿ ನಮ್ಮ ಮಾವರ ಮನೆ ನಾಗವಾರದಲ್ಲಿ ಇದ್ದೀನಿ. ಇಲ್ಲೆಲ್ಲ ನೀರುಗಳು ತುಂಬಿಕೊಂಡಿದ್ದಾವೆ, ಮನೆಯೊಳಗೆ ಬಂದಿದೆ, ಎಲ್ಲ ಕ್ಲೀನ್ ಮಾಡಿದ್ರು, ಬೆಳಗ್ಗೆಯಿಂದ ಕ್ಲೀನ್ ಆಗಿದೆ. ಮೇಡಮ್ ನವ್ರೆ, ಇದೆಲ್ಲ ಆಗೋದಕ್ಕೆ ಕಾರಣ 2 ಇದೆ. ಒಂದು, ಜನಪ್ರತಿನಿಧಿಗಳು ಇಲ್ಲ. ನಾವ್ ಯಾರಿಗೆ ಹೇಳೋಣ, ಯಾರ ಹತ್ರ ಕರೆ ಕೊಡೋದು? ಆಫೀಸರ್ಗಳು ಬರಲ್ಲ. ಆಫೀಸರ್ಗಳು ನಿಜವಾಗಿ ಸಂಬಳ ತಗೊಂಡವರು ಕೆಲಸ ಚೆನ್ನಾಗ್ ಮಾಡ್ತಾರೆ. ಈ ಗಿಂಬಳ ತಗೊಂಡವ್ರು ರಾಣಾದ್ದುಗಳ ತರ ಹಾರಾಡ್ಕೊಂಡಿರ್ತಾರೆ, ಯಾರು ಕೆಲಸ ಮಾಡಲ್ಲ. ಈ 2 ಪ್ರಾಬ್ಲಮ್ ಇಂದ ನಮ್ಮ ಬೆಂಗಳೂರು ಹಾಳಾಗೋಗ್ಬಿಡ್ತದೆ, ಹೊಟ್ಟೆ ಉರಿತದೆ ನಮ್ಗೆ. ಬರೀ ನಮ್ಮ ಮನೆಗೆ ಹಿಂಗಾಯ್ತು ಅಂತಲ್ಲ, ವಿಶ್ವದಲ್ಲಿ ಹೆಸರು ತಗೊಂಡಿರುವಂತ ನಮ್ ಬೆಂಗಳೂರು. ಎಲ್ಲರೂ ಇಂತ ಮಹಾನ್ ವ್ಯಕ್ತಿಗಳು ಸೇರ್ಕೊಂಡು ನಮ್ ಬೆಂಗಳೂರು ಹಾಳು ಮಾಡ್ತಾರೆ. ಆದಷ್ಟು ಬೇಗ ಪ್ರತಿನಿಧಿಗಳನ್ನ ನೇಮಕ ಮಾಡಿದ್ರೆ ಅಟ್ಲೀಸ್ಟ್ ಅವ್ರ ಮನೆ ಹತ್ರ ಹೋಗಿ ಧರಣಿ ಆದ್ರೂ ಮಾಡ್ಬೋದು ನಾವು. ಅವರಿಗೆ ಇಂಟ್ರೆಸ್ಟ್ ಇಲ್ವಲ್ಲ ಈಗ BBMP ಎಲೆಕ್ಷನ್ ನಡೆಸೋದಕ್ಕೆ? ಸಬು ಬೇಳೆ ಮುಂದಕ್ಕೆ ಹಾಕ್ತಿದಾರಲ್ಲ. ಅಲ್ಲ, ಏನ್ ವರ್ಷಾನ್ಗಟ್ಲೆ ಹೋಗೋದ ಹಿಂಗೆ? ಇದೇ ಪ್ರಜಾಪ್ರಭುತ್ವನ ಏನೋ ಅನ್ಕೊಂಡಿದ್ದಾರೆ ಇವ್ರು. ನಮ್ಮ ದೇಶನ ಈ ತರ ಒಬ್ಬರು ಎಲ್ಲಾರು ಸೇರ್ಕೊಂಡು ಯಾರೋ ಒಬ್ಬೊಬ್ಬ ತಿಂತ ಹಾಳಾಗಿ ಹೋಗ್ರಿ. ಇದು
ಪ್ರಕೃತಿನೇ ಹಾಳು ಮಾಡ್ತಾ ಇರುವಾಗ ನಾವು ಸುಮ್ನೆ ನೋಡ್ಕೊಂಡು ಕಣ್ಮುಚ್ಕೊಂಡು ಸುಮ್ನೆ ಇದ್ರೆ ಇಷ್ಟ ಹೆಂಗ್ ಬರ್ತದೋ ಹಂಗೆಲ್ಲ ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ, ಲೇಔಟ್ಗಳು ಮಾಡ್ತಾರೆ, ಕಾಲುಗಳೆಲ್ಲ ಮುಚ್ಚುತ್ತಾರೆ, ಆ ನೀರುಗಳೆಲ್ಲ ಮನೆಗಳು ನುಗ್ತವೆ. ಏನಿದೆಲ್ಲ ಬೆಂಗಳೂರ ಏನಿದೆ? ಅಲ್ಲ, ಫೈನಲಿ ಸಫರ್ ಮಾಡೋದು ಪಾಪ ಬಡ ಮತ್ತೆ ಮಧ್ಯಮ ವರ್ಗದವರು ನೋಡಿ, ನಿನ್ನೆಯಿಂದ ಪರಿತಪಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮೀನಾರಾಯಣ ಅವರೇ ಮಾತಾಡಿದಕ್ಕೆ. ಸಂದೀಪ್ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ, ಚಿಕ್ಕಬಾಣವರದಿಂದ ಕಾಲ್ ಮಾಡಿದ್ದಾರೆ. ಸಂದೀಪ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ ಏರಿಯಾದಲ್ಲಿ ಏನ್ ಸಮಸ್ಯೆ ಆಗಿದೆ ಸರ್ ನಿನ್ನೆ ಸಂಜೆಯಿಂದ? ಮೇಡಮ್ ನಮ್ದು ಚಿಕ್ಕಬಾಣವರ ಬಂದು ಕೆಂಪಾಪುರ ಅಂತ ಬರುತ್ತೆ. ಅಲ್ಲಿ ಬಾಣವರ ಕೆರೆ ಇದೆ ಒಂದು. ಆ ಕೆರೆಗೆ ಬಂದು ಎಲ್ಲ ಅಪಾರ್ಟ್ಮೆಂಟ್ಸ್ ಮತ್ತೆ ಅದೇ ಅಪಾರ್ಟ್ಮೆಂಟ್ಸ್ ಗಲೀಜೆಲ್ಲ ನೀರು ಅದಕ್ಕೆ ಬರೋದು. ಅದರಿಂದ ಭಾರಿ ಸಮಸ್ಯೆ ಆಗಿದೆ. ಇದೇ ತರ ನಾವು 3-4 ದಿವಸ ಮಳೆ ಆದ್ರೆ ಕೆರೆ ಒಡೆಯ ಸಾಧ್ಯತೆ ಇದೆ. ಈಗ ನಮ್ಮ ಯಾರೋ ಮಿತ್ರರು ಮಾತಾಡ್ತಾ ಇದ್ರು, ಇದರಲ್ಲಿ ಬಡವರು ಪ್ರಾಬ್ಲಮ್ ಸಿಗಾಕೊಳ್ತಾರೆ, ನಾವು ಇಲ್ಲ ಅಂತ ಹೇಳಲ್ಲ. ಆದ್ರೆ ಯಾರು ಹೋಗಿ ಆತರ ತಗ್ಗು ಪ್ರದೇಶದಲ್ಲಿ ಸೈಟ್ ತಗೊಳ್ಳಿ ಅಂತ ಯಾರು ಹೇಳಲ್ಲ ಮೇಡಮ್. ಮತ್ತೆ ಇನ್ನೊಂದ್ ಏನಂದ್ರೆ ನಮ್ಮ BBMP ಮತ್ತೆ ಸರ್ಕಾರನ ದೂರಕ್ಕಿಂತ ಮುಂಚೆ ನಾವು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಅಂದ್ರೆ ಒಂದ್ ಸೈಟ್ ತಗೊಂಡು 30-40 ತಗೊಂಡು 4 ಫ್ಲೋರ್ 5 ಫ್ಲೋರ್ ಬಿಲ್ಡಿಂಗ್ ಕಟ್ಕೋತೀವಿ. ಅದ್ರಲ್ಲಿ 10-15 ಮನೆ ಮಾಡ್ಕೊಂಡು ಅದನ್ನ ತಗೋಗಿ ಆ ವೇಸ್ಟೇಜ್ ನ ಎಲ್ಲಿಗೆ ಹಾಕ್ತಾರೆ, ಎಲ್ಲೋ ಒಂದ್ ಕಡೆ ಬಿಸಾಡ್ತಾರೆ. ಆ ಬಿಸಾಡಿದ ವೇಸ್ಟೇಜ್ ಬಂದು ಪ್ಲಾಸ್ಟಿಕ್ ಆಗಿರ್ಬೋದು, ಬೇರೆ ಆಗಿರ್ಬೋದು, ಮೋರಿಲಿ ಅದನ್ನ ಬ್ಲಾಕ್ ಆಗಿ ಅದು ಸಮಸ್ಯೆ ಜಾಸ್ತಿ ಆಗ್ತಿದೆ ಬೆಂಗಳೂರಲ್ಲಿ ವಿನಃ ಬಿಟ್ರೆ ಸರ್ಕಾರ ಮತ್ತೆ BBMP ದೂರದಲ್ಲಿ ತಪ್ಪು ಅಂತ ನನ್ನ ಅನಿಸಿಕೆ ಮೇಡಮ್. ಜನರು ಎಚ್ಚೆತ್ಕೊಳ್ಬೇಕು ಅನ್ನೋದು ನಿಮ್ಮ ಒಪಿನಿಯನ್. ಥ್ಯಾಂಕ್ ಯು ಸೋ ಮಚ್. ಹೌದು, 100% ಮೇಡಮ್. ಥ್ಯಾಂಕ್ ಯು ಮಾತಾಡಿದಕ್ಕೆ. ಚಂದ್ರಶೇಖರ್ ಅಂತ ಮತ್ತೊಬ್ರು ಕಾಲರ್ ಆಗಿದ್ದಾರೆ. ಚಂದ್ರಶೇಖರ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಯಾವ ಏರಿಯಾದಿಂದ ಚಂದ್ರಶೇಖರ್ ಅವರೇ? ಮೇಡಮ್ ನಮ್ ಕೇರ್ಪುರಮಿಂದ. ಏನೇನ್ ಸಮಸ್ಯೆ ಆಗಿದೆ ಅಲ್ಲಿ ಮೇಡಮ್? ಬೇಕಾದ್ರೆ ನಮ್ಮ ವಿಡಿಯೋ ಮಾಡಿದೀನಿ. ರೋಡ್ ರಾತ್ರಿ ಫುಲ್ ಮನೇಲಿ ನಿದ್ದೆ ಮಾಡಿಲ್ಲ, ಕೂತ್ಕೊಂಡಿದೀವಿ. ಆ ಕ್ಲೀನ್ ಮಾಡಕ್ಕೆ ಇವತ್ತು ಸಂಪೂರ್ಣ ಕ್ಲೀನ್ ಮಾಡಕ್ಕೆ ಬಂದಿಲ್ಲ, ಮನೆ ಕ್ಲೀನ್ ಮಾಡಕ್ಕೆ ಗೊತ್ತಾಯ್ತು. ಸುಮಾರು ಎಷ್ಟು ಮನೆ ಹೋಗಿದೆ ನೀರು ಮೇಡಮ್? ನಮ್ ಲೇಔಟ್ ಫುಲ್ ಭೀಮ ಲೇಔಟ್ ಅಲ್ಲಿ ಅಂದಾಜು ಎಷ್ಟು ಮನೆ ಇದೆ ಅಲ್ಲಿ? ಟೋಟಲ್ 50 ಮನೆ ಇದೆ, ಒಂದ್ 20 ಮನೆ ನೀರೋಗಿದೆ. ಎಷ್ಟು ಅಡಿ ಬಂದಿತ್ತು ಮೇಡಮ್? ಮನೆ ಒಳಗಡೆ ಒಂದ್ ಅರ್ಧ ಅಡಿ ಇತ್ತು. ಅರ್ಧ ಅಡಿ. ಬೇಕಾದ್ರೆ ವಿಡಿಯೋ ಮಾಡಿದೀನಿ, ನಿಮ್ಗೆ ಟಿವಿಗೆ ಕಳ್ಸ್ಕೊಡ್ತೀನಿ. ಓಕೆ. ರೋಡ್ ಯಾವ್ದು ಗೊತ್ತೇ ಇಲ್ಲ. ರೋಡ್ ಯಾವ್ದು, ಮೋರಿ ಯಾವ್ದು, ಮನೆ ಯಾವ್ದು? ಪ್ರತಿ ಸಲ ಇದೇ ಸಮಸ್ಯೆನಾ ಮಳೆ ಬಂದಾಗ? ಜೋರ್ ಮಳೆ? ಹೌದು ಮೇಡಮ್, ಹೌದು. ಇಲ್ಲಿ ನಮ್ಮ ಪಕ್ಕ ಒಂದು ರಾಜಕಾಲುವೆ ಇದೆ, ಅದು ರಾಜಕಾಲುವೆನೋ ಕಾಲುವೆನೋ ಗೊತ್ತಿಲ್ಲ, ಹಂಗಾಗ್ಬಿಟ್ಟಿದೆ, 3 ಅಡಿ ಆಗ್ಬಿಟ್ಟಿದೆ. ಈಗ ಸಂಬಂಧಪಟ್ಟವ್ರಿಗೆ ಏನಾದ್ರು ಇದ್ರ ಹಿಂದೆ ಮುಂಚಿತವಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದು ಅಥವಾ? ಮೇಡಮ್ ನಮ್ಮ ಶಾಸಕರಿಗೆ ಇವಾಗೆಲ್ಲ 5 ವರ್ಷದಿಂದ ಹೇಳ್ತಾನೆ ಇದೀವಿ, ಆ ರಾಜಕಾಲುವೆ ಸ್ವಲ್ಪ ದೊಡ್ಡದು ಮಾಡಿ ಉಳಿತಿ ಅಂತ. ಮತ್ತೆ ನಮ್ಮ ವಾರ್ಡ್ ಕಾರ್ಪೊರೇಟರ್ ಶ್ರೀಕಾಂತ್ ಅಂತ ನೆನ್ನೆ ಕೂಡ ಫೋನ್ ಮಾಡಿದ್ದೆ, ಇವತ್ತು ಬೆಳಗ್ಗೆ ಫೋನ್ ಮಾಡಿದೆ. ಏನಿಲ್ಲ, ರಾಜಕಾಲುವೆ ಕಲ್ಲೆತ್ಬಿಟ್ಟು ಉಳಿದಿಲ್ಲ, ಉಳಿದ್ಬಿಟ್ಟು ಸ್ವಲ್ಪ ಆರಾಗ್ ನೀರು ಹೋಗುತ್ತೆ. ಇವತ್ತಿಗೂ ಮಾಡಿಲ್ಲ ಕೆಲಸ. ಅಂತ ಹೇಳಿದಾಗ ಮಾಡ್ಬೇಕು ಕಾನೂನು ಬದ್ಧವಾಗಿ ಅಂತ ಹೇಳ್ತಾರೆ, ಅದು ಬಾಯಿ ಮಾತಲ್ಲಿ ಪೇಪರ್ ಮೇಲೆ ಇರುತ್ತೆ ಹೊರತು ಕೆಲಸ ಅಲ್ಲಾಗಲ್ಲ. ಅದೇ ಸಮಸ್ಯೆಯಿಂದ ಹಿಂಗ ಆಗ್ತಿರೋದು. ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್ ಅವರೇ ಕಾಲ್ ಮಾಡಿದಕ್ಕೆ. ಜ್ಯೋತಿ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ಜ್ಯೋತಿ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಏನ್ ಸಮಸ್ಯೆ ಆಗಿದೆ ಮೇಡಮ್ ನಿಮ್ಮ ಏರಿಯಾದಲ್ಲಿ? ಮೇಡಮ್ ಸಮಸ್ಯೆಗಿಂತ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಬೆಂಗಳೂರಿಗೆ ಹಲವಾರು ಕಡೆಯಿಂದ ಬಂದ್ ಸೇರ್ಕೊಂಡು ಮನೆ ಮೇಲೆ ಮನೆ ಕಟ್ಕೊಂಡು ಬಚ್ಚಲು ಹೋಗದಂಗೆ ಮನೆಗಳು ಕಟ್ಕೊಂತಾರೆ. ತಪ್ಪಾನೆ ಓನರ್ದು. ಅದನ್ನು ಇವಾಗ ಏನು ಅಂದ್ರೆ ಇಲ್ಲಿ ಯಾಕೆ ಕಟ್ತಾ ಇದಾರೆ ಬೆಂಗಳೂರಲ್ಲಿ ಅಂದ್ರೆ 15,000 20,000 ದುಡ್ಡು ಬರುತ್ತೆ. ಈ ಏರಿಯಾದಲ್ಲಿ ಒಂದಷ್ಟು ಮನೆ, ಆ ಏರಿಯಾದಲ್ಲಿ ಒಂದಷ್ಟು ಮನೆ ಕಟ್ಬಿಟ್ಟು ಎಲ್ಲೆಲ್ಲೋ ಬಿದ್ದಿರ್ತಾರೆ. ಮಾತಾಡ್ತಿದ್ರೆ BBMP MLA ಮಿನಿಸ್ಟ್ರು ಅಂತ ಕೇಳ್ತಾರಲ್ಲ, ಇವ್ರಿಗೆ ಜ್ಞಾನ ಇರಲ್ಲ. ಫಸ್ಟ್ ಮನೆ ಕಟ್ಟಬೇಕಾದ್ರೆ ನೀರ್ ಹೋಗುತ್ತಾ ಇಲ್ವೋ, ಒಂದ್ ಬಚ್ಚಲು ನೀರ್ ಹೊರಗಡೆ ಹೋಗಕ್ ಕಷ್ಟ ಪಡ್ತೆ ಅಂದಾಗ ಮಳೆ ಬಂದಾಗ ಮಳೆನ ನಾವು ಹಿಡ್ಕೊಳಕ್ ಆಗಲ್ಲ, ಅವರು ಹಿಡ್ಕೊಳಕ್ ಆಗಲ್ಲ. ಹೌದಾ? ಮಳೆನ ಯಾರು ಹಿಡ್ಕೊಳಕ್ ಆಗಲ್ಲ ಮೇಡಮ್. ಗಾಳಿ ಬೀಸೋ ಗಾಳಿನಾಗ್ಲಿ ಹರಿಯೋ ನೀರ್ನಾಗ್ಲಿ ಹಿಡ್ಕೊಳಕ್ ಆಗಲ್ಲ. ಅದು ಬಂದಾಗ ಹೋಗೋ ಹಾಗೆ ವ್ಯವಸ್ಥೆ ಮಾಡೋಕ್ಕಿಂತ ಮುಂಚೆ ಇವ್ರು ಮನೆ ಕಟ್ಬಿಟ್ಟು ಮನೆ ಮೇಲೆ ಮನೆ ದುಡ್ಡು ಬರುತ್ತೆ 15,000 20,000 ಅಂತ ಕಟ್ಟಿರ್ತಾರಲ್ಲ, ಅವಾಗ ಇವ್ರು ಏನ್ ಮಾಡ್ತಿರ್ತಾರೆ ಓನರ್ಗಳು? ಇವತ್ತು ಕನ್ನಡದವ್ರಿಗೆ ಜಾಗ ಇಲ್ಲ ಮೇಡಮ್, ಸೇರ್ಕೊಂಡಿರೋರೆ ಬೇರೆ ಕಡೆ ಜನಗಳು. ನೋಡಿದೀರಾ ನಮ್ ಕನ್ನಡದವ್ರು ಇದಾರ ಎಲ್ಲರೂ ಜಾಸ್ತಿ ಹುಡುಕ್ಬೇಕು. ಅಕ್ಕಿಲ್ ಭತ್ತ ಹುಡುಕ್ದಂಗೆ ಬರ್ರಿ ಆ ಊರು ಈ ಊರು ಎಲ್ಲೆಲ್ಲಿಂದವ್ರು ಯಾರ್ಯಾರೋ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಬಂದು ಇವತ್ತು ಮಾತಾಡ್ತಾ ಇದಾರೆ ಅಂತ ಹೇಳಿದ್ರೆ ನಮ್ ಕನ್ನಡ ನಾಡಲ್ಲಿ ಇವತ್ತು ನನಗೆ 63 ತುಂಬಿ 64ನೇ ವರ್ಷ ನಡೀತಾ ಇದೆ. ನಮಗ್ ನೋವಾಗತ್ತೆ ನಮ್ ಕನ್ನಡ ಬೇರೆಯವ್ರು ಮಾತಾಡ್ತಾರೆ ಅಂತ ಹೇಳಿದ್ರೆ. ಅವರು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಮನೆ ಕಟ್ಟೋರು ಸರಿ ಇಲ್ಲ. ಮನೆ ಕಟ್ತಾರಲ್ಲ ಅವ್ರು ಯೋಚನೆ ಮಾಡ್ಬೇಕು, ಬಚ್ಚಲ್ ನೀರ್ ಪೈಪ್ ಹ್ಯಾಕ್ ಕೊಡ್ಬೇಕು, ಏನ್ ಮಾಡ್ಬೇಕು. ಮನೆ ಮೇಲೆ ಮನೆ ನಾವ್ 5 ಮಾಡಿ 3 ಮಾಡಿ ಕಟ್ಕೊಂಡ್ಬಿಟ್ಟು ಬಾಡಿಗೆ ದುಡಿತೀವಲ್ಲ, ನಾವ್ ಹೆಂಗ್ ಬಿಡ್ಬೇಕು ಅನ್ನೋದನ್ನ ಅದನ್ನ ಬೇಕು ಫಸ್ಟ್.
ಗಾಡಿ ನಿಲ್ಸಕ್ ಜಾಗ ಕೊಡಲ್ಲ ಮೇಡಮ್, ಮನೆ ಕಟ್ಟಿರ್ತಾರೆ ಇವರು. ಇವತ್ತು ನಾವು ಕನ್ನಡದವ್ರು ಬಾಡಿಗೆ ಮನೆಯಲ್ಲಿ ಇದ್ದೀವಿ, 10,000 ಬಾಡಿಗೆ ಕಟ್ತಾ ಇದೀವಿ. ನನ್ನ ಮೊಮ್ಮಕ್ಕಳು, ಮಗ, ಸೊಸೆ, ಮಗಳು ಎಲ್ಲ ಸೇರ್ಕೊಂಡು. ಗೊತ್ತಾ, 15,000 ಕೊಡಿಲ್ಲ ಅಂದ್ರೆ ಖಾಲಿ ಮಾಡಿ ಅಂತ ಕೇಳ್ತಾರೆ ತಮಿಳ್ನವ್ರ ಮನೆ. ಹೇಗ್ ಅನ್ಸುತ್ತೆ ನಮ್ಗೆ, ನೀವೇ ಯೋಚನೆ ಮಾಡಿ. ಕರೆಕ್ಟ್, ನೀವ್ ಹೇಳಿದ ಒಂದು ಪಾಯಿಂಟ್ ಕರೆಕ್ಟ್ ಇದೆ. ಥ್ಯಾಂಕ್ ಯು ಜ್ಯೋತಿ ಅವರೇ ಕಾಲ್ ಮಾಡಿದಕ್ಕೆ. ಜವರೇಗೌಡ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ಜವರೇಗೌಡ್ರೆ ನಮಸ್ಕಾರ. ಹೇಳಿ ಮೇಡಮ್. ಸುಂಕದ ಕಟ್ಟೆನಾ ನಿಮ್ ಏರಿಯಾ? ಮಾಗಡಿ ರೋಡ್ ಸುಂಕದಕಟ್ಟೆ ಮೇಡಮ್. ಏನೇನ್ ಪ್ರಾಬ್ಲಮ್ ಆಗಿದೆ ಅಲ್ಲಿ? ಅನ್ನ ಸ್ಯಾನಿಟರಿ ನೀರೆಲ್ಲ ಮಾಮೂಲಿ ಮನೆಗೆಲ್ಲ ಬಂದು ನುಗ್ಗಿ ಎಲ್ಲ ಬರೀ ಪ್ರಾಬ್ಲಮ್ ಮೇಡಮ್. ಅದೊಂದ್ ಸಮಸ್ಯೆ. ಏನ್ ಕೆಟ್ಟ ವಾಸನೆ ಬರ್ತಿದ್ಯಾ ಇವಾಗ? ಅಲ್ಲ ಅದೇ ಮೇಡಮ್, ನಮ್ ಜನ ಸರಿ ಇಲ್ಲ. ಮೊದ್ಲು ನಾವು ಸರಿ ಇದ್ದಾಗ ಕರೆಕ್ಟ್ ಆಗಿ ಇರ್ತದೆ ಸರ್ಕಾರನೇ, ನಾವೇ ಸರಿ ಇಲ್ವಲ್ಲ. ಯಾರಾದ್ರೂ ಬಂದಿದಾರಾ ಅಧಿಕಾರಿಗಳು, ಶಾಸಕರು? ಮೇಡಮ್ ಹೇಳ್ತಾರೆ, ಒಂದ್ ರೋಡ್ಗಳು ಮಾಡಲ್ಲ, ಒಂದ್ ಕರೆಕ್ಟ್ ಆಗ ಒಂದ್ ಮೋರಿಗಳು ಮಾಡಲ್ಲ, ಯಾವ್ದು ಮಾಡಲ್ಲ ಮೇಡಮ್. ನಾವು ಅವ್ರ ಹತ್ರಕ್ ಹೋಗ್ಬೇಕು. ಅದೇ ಹೋದ್ರೆ ಅವ್ರ ಮನೆ ಬಾಗ್ಲು ಹೋಗ್ತಿದಂಗೆ ಓಡಿಸ್ಬಿಡ್ತಾರಲ್ಲ. ಅದೇ ಅಲ್ಲ, ಓಟ್ ಕೇಳಕ್ ಮಾತ್ರ ಅವ್ರು ನಿಮ್ ಮನೆ ಬಾಗ್ಲು ತನಕ ಬರೋದು. ಸಮಸ್ಯೆ ಅಂತ ಅವ್ರ ಮನೆ ಬಾಗ್ಲಿಗೆ ಹೋದ್ರೆ ಅಲ್ಲಿ ಬಿಡಲ್ಲ. ನಮ್ ಜನ ಬುದ್ಧಿ ಕಲಿಯಲ್ಲ, ತಗೋತಾರೆ, ಇದು ಕೊಡ್ತಾರೆ ದುಡ್ಡ ಅಂದ್ಬಿಟ್ಟು 1,000 ಅವತ್ತು ಒಂದ್ ಓಡ್ ಎಣ್ಣೆ ಕೊಟ್ಬಿಟ್ರೆ ಸಾಕು, ವೋಟ್ ಮಾಡ್ಬಿಡ್ತಾರೆ. ವ್ಯಕ್ತಿ ನೋಡೋಣ, ಪಕ್ಷ ನೋಡೋಣ, ವೋಟ್ ಮಾಡೋಣ ಅನ್ನೋದು ಜನಗಳಿಗೆ ಇದೇ ಇಲ್ಲ. ಏನ್ ಮಾಡ್ತಾರ? ಏನ್ ಅವ್ರ ಅಪ್ಪ ಮನೆಯಿಂದ ಕೊಡ್ತಾರ? ಹೊಡೆದವ್ರೆ, ಸರ್ಕಾರ ದುಡ್ಡು ಹೊಡಿತಾರೆ, ಕೊಡ್ತಾರೆ, ತಗೋಬೇಕು. ಅಲ್ಲ, ನಮ್ ಕೆಲ್ಸ ಮಾಡಕ್ಕೆ ಅವ್ರು ಇರೋದು, ಅದನ್ನೇ ನಾವು ಕೇಳ್ತಿರೋದು, ಕೆಲ್ಸ ಮಾಡ್ಕೊಡಿ ಅಂತ. ಫೈನ್, ಥ್ಯಾಂಕ್ ಯು ಜವರೇಗೌಡ್ರೆ ಮಾತಾಡಿದಕ್ಕೆ. ನಿಮ್ಗೂ ಮಾತಾಡಕ್ ಅವಕಾಶ ಮಾಡ್ಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.